ಕಾರ್ಯದರ್ಶಿಗಳೇನಿದ್ದಾರೆ ಇದರ ಸಂಪೂರ್ಣ ಜವಾಬ್ದಾರಿಯನ್ನು ಅವರೇ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಂಡು ಇಷ್ಟೆಲ್ಲ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಕಾರಣಕರ್ತರಾಗಿರೋದ್ರಿಂದ ಮತ್ತು ಅದಕ್ಕೆ ತಗಲ್ತಕ್ಕಂತಹ ಏನೆಲ್ಲ ವೆಚ್ಚ ಇದೆ, ಅದು ಚಿಕ್ಕದಿರ್ಬೋದು ದೊಡ್ಡದಿರ್ಬೋದು ಯಾವುದೇ ಇರ್ಬೋದು, ಆ ಎಲ್ಲ ವೆಚ್ಚವನ್ನು ನಮ್ಮ ಸಂಸ್ಥೆಯ ಒಂದು ಆಡಳಿತ ಮಂಡಳಿ ಅಂತಕ್ಕಂಥದ್ದೇ ಭರಿಸ್ತಿರೋದ್ರಿಂದ ನಮ್ಮ ಗೌರವ ಪ್ರಧಾನ ಕಾರ್ಯದರ್ಶಿಗಳು ಈ ಒಂದು ಯಶಸ್ಸಿಗೆ ಕಾರಣಕರ್ತರಾಗಿರ್ತಾರೆ. ಅವರಿಗೆ ನಾವು ನಮ್ಮ ಕಾಲೇಜಿನ ಪರವಾಗಿ ನಾವು ನಮ್ಮ ತಂಡ ಏನಿದೆ, ನಮ್ಮ ತಂಡ ಅಂತಕ್ಕಂಥದ್ದು ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೆ. ದಯವಿಟ್ಟು ಚಪ್ಪಾಳೆ ಮುಖಾಂತರ ಅದನ್ನು ನಾವು ಗೌರವಿಸೋಣ. ಮತ್ತು ನಮ್ಮ ಆಡಳಿತಾಧಿಕಾರಿಗಳು ನಮಗೆ ಹಾಕಿಕೊಟ್ಟಿರ್ತಕ್ಕಂಥ ಕೆಲವೊಂದು ಸಲಹೆ ಸೂಚನೆಗಳು, ಮಾರ್ಗದರ್ಶನ ಏನಿದೆ ಅದರಲ್ಲೂ ಕೂಡ ಆ ಸಲಹೆ ಸೂಚನೆಗಳನ್ನು ನಾವು ಪಾಲಿಸಿ ಈ ಒಂದು ಯಶಸ್ಸಿಗೆ ಬಂದಿದ್ದೇವೆ. ಅದಕ್ಕೆ ಇವರು ಕೂಡ ನಮ್ಮ ಆಡಳಿತಾಧಿಕಾರಿಗಳು ಕೂಡ ಕಾರಣಕರ್ತರಾಗಿದ್ದಾರೆ. ಅವರಿಗೂ ಕೂಡ ನಾವು ಗೌರವವನ್ನು ಸಮರ್ಪಿಸ್ತೇವೆ. ಧನ್ಯವಾದಗಳು. ವಿದ್ಯೋದಯ ಬಾಲಿಕಾ ಪದವಿ ಪೂರ್ವ ಕಾಲೇಜಿನ ಬಾಲಕ ಮತ್ತು ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಎಲ್ಲ ಸಹೋದ್ಯೋಗಿ ಮಿತ್ರರು, ಈಗಾಗಲೇ ಚಂದ್ರಪ್ಪನವರು ನಮ್ಮ ಗ್ರಾಮ ವಿದ್ಯೋದಯ ಸಂಘದ ಗೌರವ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀಯುತ KP ಮಹದೇವಸ್ವಾಮಿ ಸರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ವೈಯಕ್ತಿಕವಾಗಿ ನಾನು ಕೂಡ ಬಹುಶಃ ಇದು ನನ್ನ ವೃತ್ತಿ ಜೀವನದ ಕೊನೆಯ ಹಂತದಲ್ಲಿದ್ದೀನಿ. ಇಂಥ ಒಂದು ಸಹಕಾರವನ್ನು ನನಗೆ ಸಂಸ್ಥೆ ಕೊಟ್ಟಿದೆ. ಪ್ರಾರಂಭದಲ್ಲಿ ನಾನು ಈ ಜವಾಬ್ದಾರಿಯನ್ನು ಹೊತ್ತುಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ. ಆದರೆ ನಮ್ಮ ಮಹಿಳಾ ಪದವಿ ಪೂರ್ವ ಕಾಲೇಜಿಗೆ ಇದು ರೊಟೇಷನ್ ಮೂಲಕ ಬಂದಿದೆ, ಮಾಡಲೇಬೇಕು ಮೇಡಮ್ ಅಂತ ಹೇಳಿದ್ರು. ಅದಕ್ಕೆ ನಾನು ಈಗ ನನ್ನ ಸಹೋದ್ಯೋಗಿ ಮಿತ್ರರೆಲ್ಲ ಮಾಡೋಣ ಮೇಡಮ್, ಎಲ್ಲರೂ ಮಾಡೋದಕ್ಕಿಂತ ವಿಭಿನ್ನವಾಗಿ ಮಾಡೋಣ ಅಂತ ಹೇಳಿ ಚಾಲೆಂಜಸ್ ಇತ್ತು ನಮಗೆ. ಆದರೆ ನಾನು ಒಂದು 2-3 ದಿನ ಸಭೆ ಆದ ತಕ್ಷಣ ಗಮನಿಸಿ ನಮ್ಮ ಕಾರ್ಯದರ್ಶಿಯವರು ಕರೆದು ನಿನ್ನೆ ನನಗೂ ಕೂಡ ಅಭಿನಂದನೆ ಸಲ್ಲಿಸಿದ್ರು. ಇವಾಗ ಪರವಾಗಿಲ್ಲ, ನಿಮ್ಮ ಮುಖ ನೋಡ್ಬೋದು, ಸ್ವಲ್ಪ ನಗ್ತಾ ಇದ್ದೀರಾ ಅಂತ. ಆದರೂ ಬೆಳಗ್ಗೆ ಸ್ವಲ್ಪ ಬೇಜಾರಾಗಿತ್ತು. ನಮಗೆ ಸಾಕಷ್ಟು ಪ್ರಮಾಣದ ಮ್ಯಾನ್ ಪವರ್ ಇಲ್ಲ. ಈಗಾಗಲೇ ಇಲಾಖೆಗೆ ನಾವು ಹೇಳಿದ್ವಿ ಪೊಲೀಸ್ ಬಂದೋಬಸ್ತ್ ಮಾಡಿಕೊಡಿ ಅಂತ. DYSP ಸಾಹೇಬ್ರಿಗೂ ಕೂಡ ಕರೆದಿದ್ವಿ ಮುಖ್ಯ ಅತಿಥಿಗಾಗಿ. ಕಾರಣಾಂತರದಿಂದ ಅವ್ರು ಬರಲಿಲ್ಲ. ಆದರೂ ಯಶಸ್ವಿಯಾಗಿ ನಾವು ಕಾಲ್ ಮಾಡಿದ ತಕ್ಷಣ ಹೊಯ್ಸಳ ಬಂತು. ಇದ್ದಂಥ ಸಿಬ್ಬಂದಿ ವರ್ಗದವ್ರನ್ನ ಕಳಿಸ್ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಕಾಲೇಜಿನ ಎರಡೂ ಕಾಲೇಜಿನ ಸ್ವಯಂ ಸೇವಕರು, ಪ್ರೌಢಶಾಲೆ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಮತ್ತು ಬೇರೆ ಬೇರೆ ಹೈಸ್ಕೂಲ್ನ ವಿದ್ಯಾರ್ಥಿಗಳು ವಾಲಂಟಿಯರ್ಸ್ ಆಗಿ ಸ್ವಯಂ ಸೇವಕರಾಗಿ ಕೆಲಸ ಮಾಡಿದ್ದಾರೆ. ಅವ್ರಿಗೂ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಈ ಸಂದರ್ಭದಲ್ಲಿ ಒಂದೇ ಒಂದು ಮಾತನ್ನು ಕೇಳ್ಕೊಳ್ತಾ ಇದ್ದೀನಿ ನಮ್ಮ ಮರಿಸ್ವಾಮಿ ಸರ್ ಅವ್ರನ್ನ. ಸಂಘಟಕರಾಗಿ, ಕ್ರೀಡೆಯ ಸಂಘಟಕರಾಗಿ ಮಹಿಳಾ ಕಾಲೇಜು ಮಾಡೇ ಇಲ್ಲ. ಈಗ ಪ್ರಥಮ ಬಾರಿಗೆ ಮಾಡಿದಾಗ ಕೆಲವೊಂದು ಲೋಪದೋಷ ಆಗಿದೆ. ಊಟದ ವ್ಯವಸ್ಥೆ ಚೆನ್ನಾಗೇ ಆಗಿತ್ತು, ನಿಮ್ಗೆ ಗೊತ್ತು. ಆದರೆ ಮತ್ತೆ ನಾವು ಹೇಳಿದ ತಕ್ಷಣ ಪುನಃ 100 ಜನಕ್ಕೆ ಅಡುಗೆಯನ್ನು 200 ಜನಕ್ಕೆ ಮತ್ತೆ ಅಡುಗೆ ಮಾಡಿಸಿದ್ವಿ. ಅಂದರೆ 4:15ವರೆಗೆ ನಡೆದಿದೆ ಅದು ಸುಮಾರಷ್ಟು ಊಟದ ವ್ಯವಸ್ಥೆ, ಎಲ್ಲೂ ಲೋಪ ಆಗದಿರೋ ಹಾಗೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇನ್ನೊಂದೇನು ಅಂದರೆ, ನಮ್ಮ ಕಡೆಯಿಂದ ಏನು ಗೌರವಧನವನ್ನು ನಾವು ನೀಡಬೇಕಿತ್ತು ತಮ್ಮೆಲ್ಲ ದೈಹಿಕ ಶಿಕ್ಷಕ ಸಹೋದ್ಯೋಗಿ ಬಂಧುಗಳಿಗೆ ಸೋಮವಾರ ಖಂಡಿತ ನಾವು ತಲುಪಿಸ್ತೀವಿ ನಿಮ್ಮ ಅಟೆಂಡೆನ್ಸ್ ಸರ್ಟಿಫಿಕೇಟ್ ಮುಖಾಂತರ. ಇದೊಂದಕ್ಕೆ ಕ್ಷಮೆ ಇರಲಿ ಅಂತ ನಾನು ವೇದಿಕೆಯ ಮುಖಾಂತರನೇ ಕೇಳ್ತಾ ಇದ್ದೀನಿ. ಧನ್ಯವಾದಗಳು.